ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 6/1/2026 ಬಾಬ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಬ್ರಹ್ಮ ಬಾಬರವರು ಶಿವ ತಂದೆಗೆ ರಥವಾಗಿದ್ದಾರೆ. ಇಬ್ಬರದ್ದು ಒಟ್ಟಿಗೆ ಪಾತ್ರ ನಡೆಯುತ್ತದೆ. ಇದರಲ್ಲಿ ಅಂಶ ಮಾತ್ರವೂ ಕೂಡ ಸಂಶಯ ಬರಕೂಡದು ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಕಲ್ಪ ಕಲ್ಪವೂ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಶಿವ ತಂದೆಯು ಬರುತ್ತಾರೆ. ಮೂರನೇದು, ಶಿವಬಾಬರವರ ಪ್ರೀತಿಯನ್ನ ಪಡೆದುಕೊಳ್ಳಲು ಸೇವೆಯನ್ನು ಮಾಡಬೇಕು, ಹಾಗೂ ನಾವು ಬೇರೆಯವರಿಗೆ ಏನು ಹೇಳ್ತೀವಲ್ಲ ಅದನ್ನ ಸ್ವಯಂನಲ್ಲಿ ಧಾರಣೆ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ನಾಲ್ಕನೇದಾಗಿ, ಸಾಕಾರ ರೂಪದಲ್ಲಿ ಬಾಬ್ ದಾದಾರವರನ್ನ ಸಮ್ಮುಖದಲ್ಲಿ ಅನುಭವ ಮಾಡುವ ಕಂಬೈನ್ಡ್ ರೂಪಧಾರಿಗಳಾಗರಿ. ಐದನೇದು, ಮಾಯಾಜೀತ ಪ್ರಕೃತಿ ಜೀತರಾಗುವ ಶ್ರೇಷ್ಠ ಆತ್ಮಗಳೇ ಸ್ವಕಲ್ಯಾಣಿ ಹಾಗೂ ವಿಶ್ವ ಕಲ್ಯಾಣಿಗಳು. 5 ಬಿಂದುಗಳು: ಬ್ರಹ್ಮ ಬಾಬಾ ಶಿವ ತಂದೆಯ ರಥ, ಪುರುಷೋತ್ತಮ ಸಂಗಮ ಯುಗ, ಶಿವಬಾಬರವರ ಪ್ರೀತಿ, ಕಂಬೈನ್ಡ್ ರೂಪಧಾರಿ, ಮಾಯಾಜೀತ ಪ್ರಕೃತಿ ಜೀತ. ಇಂದಿನ ಚಿಂತನೆ: ನಾನು ಆತ್ಮ ಕಂಬೈನ್ಡ್ ರೂಪಧಾರಿ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಾನು ಈ ದೇಹವೇ ಬೇರೆ, ಆತ್ಮನೇ ಬೇರೆ. ದೇಹ ನನ್ನ ವಾಹನವಾಗಿದೆ. ಈ ದೇಹ ಒಂದು ಮಂದಿರ. ಇದರಲ್ಲಿರುವ ಚೈತನ್ಯ ಮೂರ್ತಿ ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನನ್ನ ಆತ್ಮ ಜ್ಯೋತಿ ಸ್ವಯಂ ಶಿವಬಾಬರವರು ಬ್ರಹ್ಮ ಬಾಬರವರ ರಥದ ಮೇಲೆ ಕುಳಿತು ನಮಗೆ ಸತ್ಯ ಜ್ಞಾನವನ್ನು ಹೇಳುತ್ತಿದ್ದಾರೆ. ನಾನು ಆತ್ಮ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣನಾಗಿದ್ದೇನೆ. ಈ ಸಂಗಮ ಯುಗದಲ್ಲಿ ಸರ್ವಶ್ರೇಷ್ಠ ತಂದೆ ಶಿವನೇ ಬಂದಿದ್ದಾರೆ. ಬ್ರಹ್ಮ ಬಾಬರವರ ಮಾಧ್ಯಮದ ಮೂಲಕ ನಮಗೆ ಸತ್ಯವಾದ ಪ್ರೀತಿಯನ್ನ, ಸತ್ಯ ಜ್ಞಾನದ ಅರಿವನ್ನ ನೀಡುತ್ತಿದ್ದಾರೆ. ನಾನು ತಂದೆ ಹೇಳಿದ ಎಲ್ಲ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡುತ್ತೇನೆ ಹಾಗೂ ಅನ್ಯರಿಗೂ ಕೂಡ ಹೇಳುತ್ತೇನೆ. ನಾನು ಆತ್ಮ ಬಾಪ್ದಾದರವರ ಸಮ್ಮುಖದಲ್ಲಿದ್ದೇನೆ. ಸದಾ ಕಂಬೈನ್ಡ್ ರೂಪದ ಅನುಭವ ಮಾಡುತ್ತೇನೆ. ನಾನು ಆತ್ಮ ಮಾಯಾ ಜೀತ್ ಪ್ರಕೃತಿ ಜೀತನಾಗುವ ಸ್ವಕಲ್ಯಾಣಿ ಹಾಗೂ ವಿಶ್ವ ಕಲ್ಯಾಣಿ ಆಗುವ ಕಾರ್ಯ ಮಾಡುತ್ತೇನೆ. ನಾನು ಆತ್ಮ ಜ್ಯೋತಿ 5,000 ವರುಷಗಳಿಂದ ಅಗಲಿದ ನನ್ನ ನಿಜವಾದ ಮನೆ ಪರಮಧಾಮ ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದ ಮೂಲಕ ನಾನು ನನ್ನ ಮನೆಯನ್ನ ತಲುಪುತ್ತೇನೆ. ಶರೀರದಿಂದ ಭಿನ್ನ, ಶರೀರದ ಜಗತ್ತಿಗಿಂತಲೂ ದೂರ, ಸೂರ್ಯ ಚಂದ್ರ ನಕ್ಷತ್ರಗಳು, ಆಕಾಶ ತತ್ವ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ. ಸೂಕ್ಷ್ಮ ಲೋಕದಲ್ಲಿ ನಾನು ಆತ್ಮ ಸೂಕ್ಷ್ಮ ಶರೀರದಲ್ಲಿ ಅತಿ ಸೂಕ್ಷ್ಮ ಬಿಂದುವಾಗಿ ಬೆಳಗುತ್ತಿದ್ದೇನೆ. ನನ್ನ ಪ್ರಿಯಾತಿ ಪ್ರಿಯ ಅತಿ ಮಧುರ ಶಿವ ತಂದೆಯವರೂ ಸಹ ಬಿಂದುವಾಗಿ ಹೊಳೆಯುತ್ತಿದ್ದಾರೆ.
ಸಂಪೂರ್ಣ ಫರಿಸ್ತಾ ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಶಿವ ಬಾಬರವರು ಬಿಂದುವಾಗಿ ಹೊಡಿತಾ ಇದ್ದಾರೆ. ಬಾಪ್ ದಾದಾರವರು ಆಕರ್ಷಣೆ ಮಾಡುತ್ತಿದ್ದಾರೆ. ನಾನು ಆತ್ಮ ಬಾಪ್ ದಾದಾರವರ ಸಮ್ಮುಖದಲ್ಲಿ ನಿಂತುಕೊಂಡಿದ್ದೇನೆ. ಸಂಪೂರ್ಣ ಫರಿಸ್ತಾ ಬಾಪ್ ದಾದಾ, ನಾನು ಆತ್ಮನೂ ಸಹ ಬೆಳಕಿನ ಲೋಕದಲ್ಲಿ, ಬೆಳಕಿನ ಶರೀರದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ದೃಷ್ಟಿ ಹಾಗೂ ವರದಾನವನ್ನು ಪಡೆದುಕೊಳ್ಳುತ್ತಿದ್ದೇನೆ. ಮೀಠೆ ಬಚ್ಚೆ, ಪ್ಯಾರೆ ಬಚ್ಚೆ ಎಂದು ಹೇಳುತ್ತಾ ನಿರಾಕಾರಿ, ನಿರಹಂಕಾರಿ, ಸದಾ ನಿರ್ವಿಕಾರಿ ಆತ್ಮ ಭವ, ಮಾಯಾ ಜೀತ್, ಪ್ರಕೃತಿ ಜೀತ್ ಆತ್ಮ ಭವ. ಬಾಪ್ ದಾದಾರವರು ದೃಷ್ಟಿ ಹಾಗೂ ವರದಾನವನ್ನ ನೀಡುತ್ತಿದ್ದಾರೆ. ಆಹಾ, ಎಂತಹ ಸುಖದ ಶಕ್ತಿಶಾಲಿ ಸ್ಥಿತಿಯ ಅನುಭವ! ಸೂಕ್ಷ್ಮ ಲೋಕದಲ್ಲಿ ಬಾಪ್ ದಾದಾರವರಿಂದ ದೃಷ್ಟಿ ಹಾಗೂ ವರದಾನಗಳನ್ನು ಪಡೆದುಕೊಳ್ಳುತ್ತಿದ್ದೇನೆ. ಬಾಪ್ ದಾದಾರವರು ತಮ್ಮ ವರದಾನಿ ಬಾಹುಗಳಿಂದ ನನ್ನನ್ನು ಆಲಂಗಿಸಿಕೊಂಡರೂ ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಬಾಪ್ ದಾದಾರವರ ಮಡಿಲಲ್ಲಿದ್ದೇನೆ. ನಾನು ಆತ್ಮ ಸಂಪೂರ್ಣ ಫರಿಸ್ತಾ ಬಾಪ್ ದಾದಾರವರ ಮಡಿಲ ಅತೀವ ಆನಂದದ ಅನುಭವ ಮಾಡುತ್ತಿದ್ದೇನೆ. ಬಾಪ್ ದಾದಾರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ಶಿರದ ಮೇಲಿರಿಸಿದರು. ನಾನು ಸಂಪೂರ್ಣ ಬಿಂದುವಾಗಿ ಹೋದೆ. ಸೂಕ್ಷ್ಮ ಶರೀರದಿಂದಲೂ ಭಿನ್ನ ಬಿಂದು ರೂಪದಲ್ಲಿ ಪರಮಧಾಮದಲ್ಲಿ ನನ್ನ ನಿಜ ರೂಪದಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ನನ್ನ ಪ್ರಿಯಾತಿ ಮಧುರ ಶಿವ ತಂದೆಯವರೂ ಸಹ ಬಿಂದುವಾಗಿ ಹೊಡೆಯುತ್ತಿದ್ದಾರೆ. ಓಹೋ, ನಾನು ತಂದೆಯ ಹತ್ತಿರದಲ್ಲಿದ್ದೇನೆ. ತಂದೆಯು ಬಿಂದು, ನಾನು ಸಹ ಬಿಂದು. ತಂದೆಗೆ ಟಚ್ ಆಗಿದ್ದೇನೆ. ತಂದೆಯಿಂದ ಅಪಾರ ಸ್ನೇಹ ಹಾಗೂ ಶಕ್ತಿಶಾಲಿ ಪವಿತ್ರತೆಯ ಕಿರಣಗಳು ಹೊರಡುತ್ತಲಿವೆ. ನಾನು ಆತ್ಮ ಸಂಪೂರ್ಣ ಶುದ್ಧ ಹಾಗೂ ಶಕ್ತಿಶಾಲಿ. ತಂದೆಯಿಂದ ಅಪಾರ ಶಕ್ತಿಗಳನ್ನು ತುಂಬಿಕೊಂಡು ನಾನು ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಆಗಿದ್ದೇನೆ. ಪುನಃ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರದಲ್ಲಿ ಭ್ರಕಟಿಯ ಮಧ್ಯದಲ್ಲಿ ಕುಳಿತು ವಿಶ್ವದೆಲ್ಲ ಆತ್ಮಗಳಿಗೆ ತಂದೆಯಿಂದ ಪಡೆದಿರುವ ಶಕ್ತಿಗಳ ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ. ವಿಶ್ವದೆಲ್ಲರಿಗೂ ತಂದೆಯ ಪರಿಚಯವನ್ನು ನೀಡುತ್ತಿದ್ದೇನೆ. ಓಹೋ, ತಂದೆಯ ಪರಿಚಯವನ್ನು ಪಡೆಯುತ್ತಿದ್ದಂತೆಯೇ ಎಲ್ಲ ಆತ್ಮಗಳು ಓಡೋಡಿ ಬಾಬಾರವರ ಮನೆಗೆ ಬರುತ್ತಿದ್ದಾರೆ. ದೈವಿ ಕುಲದ ಎಲ್ಲ ಆತ್ಮಗಳು ಜಾಗೃತವಾಗಿದ್ದಾರೆ. ಓಹೋ ತಂದೆ, ನಿಮ್ಮನ್ನು ಪಡೆದು ಎಲ್ಲವನ್ನೂ ಪಡೆದೆವು ಎನ್ನುತ್ತಿದ್ದಾರೆ. ಎಲ್ಲ ಆತ್ಮಗಳು ತಂದೆಯಿಂದ ತಮ್ಮ ಅಧಿಕಾರವನ್ನು ಪಡೆದುಕೊಳ್ಳುತ್ತಿದ್ದಾರೆ. ವಾಪಸ್ ಮನೆಗೆ ಹೋಗಲು ತಯಾರಾಗುತ್ತಿದ್ದಾರೆ. ಧನ್ಯ 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 ಎನ್ನುತ್ತಿದ್ದಾರೆ. ತಂದೆ, ನಿನ್ನನ್ನು ಪಡೆದು ಎಲ್ಲವನ್ನು ಪಡೆದೆವು. ಓಂ ಶಾಂತಿ.